ಮಹಿಳಾ ಮೀಸಲಾತಿಯನ್ನ ಜಾರಿ ಮಾಡಲಿಕ್ಕೆ ಡಿಲಿಮಿಟೇಷನ್ ಕಡ್ಡಾಯ ಆಗಲೇಬೇಕಿಲ್ಲ. ಏನು MP ಸೀಟ್ಗಳನ್ನ 543ರಿಂದ 850ಕ್ಕೆ ಹೆಚ್ಚಳ ಮಾಡಲೇಬೇಕಿಲ್ಲ. ಆದರೆ ಕೂಡ BJP ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡ್ತಿಲ್ಲ. ಯಾಕೆ? ಅಸಲಿ ಕಾರಣ ಏನಪ್ಪ ಅಂದರೆ, ಇರುವ 543 ಸೀಟುಗಳಲ್ಲೇ ಮಹಿಳಾ ಮೀಸಲಾತಿಯನ್ನು ಮಾಡಿಕೊಟ್ರೆ ಈಗ ಯಾರೆಲ್ಲ ಗಂಡಸರು ಗೆದ್ದಿದ್ದಾರಲ್ಲ ಅವರ ಟಿಕೆಟ್ಗಳನ್ನು ವಾಪಸ್ ಇಸ್ಕೊಂಡು ಮಹಿಳೆಯರಿಗೆ 33% ಕೊಡಬೇಕು. ಹಾಗಾಗಿ ಈ ಗಂಡಸರು ಒಪ್ಪಲ್ಲ. ಯಾರೀ ಗಂಡಸರು? BJP ಪಕ್ಷದ ಗಂಡಸರೇ ಹೆಚ್ಚು. ಇವ್ರು ಯಾರು ಕೂಡ ತಮ್ಮ ಸೀಟ್ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಮೋದಿ ಮತ್ತು ಅಮಿತ್ ಶಾ ಅವರು ಹೊಸದಾಗಿ ಸೀಟ್ಗಳನ್ನ ಹೆಚ್ಚಳ ಮಾಡಿ ಅದನ್ನು ಮಹಿಳೆಯರು ಕೊಡ್ತೀವಿ ಅಂತಕ್ಕಂಥ ನಾಟಕ ಆಡ್ತಾ ಇದ್ದಾರೆ. ಈಗ ಕರ್ನಾಟಕದ ಉದಾಹರಣೆ ನೋಡೋಣ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿವೆ. ಅದರಲ್ಲಿ ಇದುವರೆಗೆ ಗೆದ್ದಿರ್ತಕ್ಕಂಥವ್ರು 2024ರಲ್ಲಿ ಕೇವಲ 3 ಜನ ಮಹಿಳಾ MPಗಳು. ಅದರಲ್ಲೂ 2 ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ, BJPಯಿಂದ ಒಬ್ಬರು ಶೋಭಾ ಕರಂದ್ಲಾಜೆ. ನಾವು ಈ 28 ಕ್ಷೇತ್ರಗಳಲ್ಲಿ 33% ಮಹಿಳಾ ಮೀಸಲಾತಿ ಜಾರಿ ಮಾಡಿದ್ರೆ ಕನಿಷ್ಠ 9ರಿಂದ 10 ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಕಡ್ಡಾಯವಾಗಿ ಟಿಕೆಟ್ ಕೊಡಬೇಕು. ನೋಡಿ, ಈಗ 2024ರ ಚುನಾವಣೆಯಲ್ಲಿ BJP 25 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಕೇವಲ 2 ಕಡೆ ಮಾತ್ರ ಮಹಿಳೆಯರು ಟಿಕೆಟ್ ಕೊಟ್ಟಿದ್ರು, ದಾವಣಗೆರೆ ಮತ್ತು ಬೆಂಗಳೂರು ನಾರ್ತು. ಅದರಲ್ಲೂ ಬೆಂಗಳೂರು ನಾರ್ತಲ್ಲಿ ಮಾತ್ರ ಗೆಲ್ಲಕ್ಕಾಗಿದೆ. ಈ ಮಹಿಳಾ ಮೀಸಲಾತಿ ಜಾರಿ ಆದರೆ 25 ಕ್ಷೇತ್ರಗಳಲ್ಲಿ ಕನಿಷ್ಠ 8ರಿಂದ 9 ಸ್ಥಾನಗಳನ್ನು ಗಂಡಸರಿಂದ ಟಿಕೆಟ್ ಕಿತ್ತು ಮಹಿಳೆಯರಿಗೆ ಕೊಡಬೇಕು. ಇದಕ್ಕೆ BJP ಒಪ್ಪಿಗೆ ಇಲ್ಲ. ಯಾಕೆಂದರೆ BJP ಯಾವಾಗಲೂ ಗಂಡಸರ ಪಕ್ಷ, ನೀವು ಮರಿಬೇಡಿ. ಈ BJPಯ ತಾಯಿ ಬೇರು RSSನ ಮೋಹನ್ ಭಾಗವತ್ ಏನಪ್ಪ ಹೇಳ್ತಾನೆ? ಮಹಿಳೆಯರು ಅಡಿಗೆ ಮನೆಯಲ್ಲಿ ಇರಲಿಕ್ಕೆ ಸೂಕ್ತ ಅಂತ ಹೇಳ್ತಾನೆ. ಇನ್ನು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ CM ಮಹಿಳೆಯರಿಗೆ ಹೆಚ್ಚು ಸ್ವಾತಂತ್ರ್ಯ ಕೊಡಬಾರ್ದು, ಈಗಾಗಲೇ ಅವರು ಚಿಗುರ್ಕಪಟ್ಟಿದ್ದಾರೆ ಅಂತ ಮಾತಾಡ್ತಾರೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳ ಮೂಲಕ ಮಹಿಳೆಯರಿಗೆ 2,000 ರೂಪಾಯಿ ಮತ್ತು ಫ್ರೀ ಬಸ್ ಕೊಟ್ಟರೆ ಅದನ್ನೇ ಈ BJPಯವರು ಸಹಿಸ್ಕೊಳ್ತಾ ಇಲ್ಲ. ಇನ್ನು 25 MP ಸೀಟ್ಗಳಲ್ಲಿ 9 ಕೊಡಿ ಅಂದರೆ ಕೊಡ್ತಾರಾ? ಕೊಡಲ್ಲ. ಅದಕ್ಕೆ ಅವರು ಇಷ್ಟೆಲ್ಲ ನಾಟಕಗಳನ್ನ ಮಾಡ್ತಾ ಇದ್ದಾರೆ. ಹಂಗಾಗೇನೆ ಈ ಡಿಲಿಮಿಟೇಷನ್ ಬಿಲ್ಗೆ ನಾವು ಸೋಲ್ತೀವಿ ಅಂತ ಗೊತ್ತಿದ್ರು ಕೂಡ ಅದನ್ನು ಮತಕ್ಕೆ ಹಾಕಿದ್ರು, ಸೋತ 10 ನಿಮಿಷಗಳಲ್ಲಿ ಎಲ್ಲ ಮಹಿಳೆಯರು ರಾತ್ರಿ ಪ್ಲೆಕಾರ್ಡ್ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರು. ಅಂದರೆ 10 ನಿಮಿಷದಲ್ಲಿ ಏನು ಪ್ಲೆಕಾರ್ಡ್ ರೆಡಿ ಮಾಡಿಬಿಟ್ರು? 10 ನಿಮಿಷದಲ್ಲಿ ಮಾಡಲಿಲ್ಲ, ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿದ್ರು. ಸೋಲ್ತೀವಿ ಅಂತ ಅವ್ರಿಗೆ ಗೊತ್ತಿತ್ತು, ಆದರೂ ಮಾಡಿದ್ರು. ಯಾಕಪ್ಪ ಅಂದರೆ ಈ ಬ್ಲೇಮನ್ನು ವಿರೋಧ ಪಕ್ಷಗಳಿಗೆ ಕಟ್ಟಿ ತಾವು ಮಹಿಳೆಯರ ಓಟ್ ತಗೋಬೇಕಂತಕ್ಕಂಥ ಒಂದು ದುರಾಲೋಚನೆ ಈ BJPದು.